ನೋಡಿ, ಭಾರತ ಜಾತಿಗಳ ದೇಶ. ಇಲ್ಲಿ ತುಂಬಾ ಶೋಷಣೆನೂ ಸಹಿತ ಅಥವಾ ಅದರ ರಾಜಕೀಯ ಪ್ರಾತಿನಿಧ್ಯಗಳು ಸಹಿತ ರಾಜಕೀಯ ಜಾತಿಯ ಮುಖಾಂತರವೇ ನಡೆದಿರೋದು. ಇದು ವಾಸ್ತವ. ಸುಮ್ಮನೆ ಇದು ನಾವು ಜಾತಿ ಇಲ್ಲ, ಜಾತಿ ಯಾಕೆ ಕೇಳ್ತೀರಿ ಅಂತ ಹೇಳಿದ್ರೆ ಆಗಲ್ಲ. ಪ್ರತಿಯೊಂದು ನಡೀತಾ ಇರೋದು ಸಹಿತ ಇಲ್ಲಿ ಜಾತಿ ಆಧಾರಿತವಾಗಿಯೇ. ನನಗೆ ವ್ಯಾಪಾರಿಗಳು ಏಜ್ ಎಷ್ಟು? ಏಜ್ ಎಷ್ಟು? ನನಗೆ 38. ವಾಟ್ ಈಸ್, ಸಾರಿ ನಂಗೆ ಗೊತ್ತಿಲ್ಲ. ಹೇಳಿ. ವಾಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು? ನಾನು MBA ಮಾಡಿದ್ದೇನೆ. ಓಕೆ ಪ್ರಶಾಂತ್, ವಾಟ್ ಅಂದರೆ ದಿಸ್ ಇಸ್ ಹೌ ಸೊಸೈಟಿ ಈಸ್ ಆರ್ ನಾಟ್? ನಾನು ಸೊಸೈಟಿ ಇಸ್ ದಿಸ್. ನಿಮಿಷ ಸೊಸೈಟಿ ಇಸ್ ದಿಸ್. ಸೊಸೈಟಿಯೇ ಜಾತಿ. ಪಕ್ಷ ತಗೊಳ್ಳಿ, ಸಮಾಜ ತಗೊಳ್ಳಿ, ಎಲ್ಲ ತಗೊಳ್ಳಿ, ಜಾತಿನೇ ಇರೋದಲ್ಲ. ಜಾತಿ ಇಲ್ಲ ಅಂತ ಅಂದ್ಬಿಟ್ಟು ಯಾರು ಪ್ರೂವ್ ಮಾಡಕ್ ಹೋಗಿ ಜಾತಿನೇ ಇರೋದು. ಒಂದೇ ನಿಮಿಷ ಇರ್ರಿ, ಒಂದೇ ನಿಮಿಷ. ದಿಸ್ ಇಸ್ ಹೌ ಸೊಸೈಟಿ ಇಸ್. ಪ್ರಶಾಂತ್, ಲೋಹಿತ್ ಹೇಳ್ತಾರೆ ನಾವು 54% ಜನ ಇದ್ದೀವಿ ಅಂತ. ಈಗ ನಾನು ನನ್ನ ಜಾತಿಲಿ ಅರ್ಜಿ ಹಾಕೊಂಡು ಹುಟ್ಟಿಲ್ಲ, ಇಲ್ಲಿರೋರು ಯಾರು ಅರ್ಜಿ ಹಾಕೊಂಡು ಹುಟ್ಟಿಲ್ಲಪ್ಪ. ಅಲ್ಲ, ಒಂದು ನಿಮಿಷ. ಯಾರು 2-3% ಇರೋರು ಜಾತಿಯಲ್ಲಿ ಹುಟ್ಟುಬಿಟ್ರೆ ಅವರು ತಮ್ಮ ಪ್ರಾತಿನಿಧ್ಯವನ್ನು ಕೇಳಲೇಬಾರದು ಅಂತ ಕೇಳಲೇಬೇಕು. ಯಾರು ಎಷ್ಟು ಜನಸಂಖ್ಯೆಗೆ ಸರಿಯಾಗಿ ಅವರ ಪ್ರಾತಿನಿಧ್ಯವನ್ನು ಆಡಬೇಕು. ಯಾವುದೋ ಕ್ಷೇತ್ರದಲ್ಲಿ ಯಾವುದೋ ಸಮುದಾಯ 2% 3% ಇದೆಯಪ್ಪ. ಆ ಸಮುದಾಯದಲ್ಲಿ ಆ ಕ್ಷೇತ್ರದಲ್ಲಿ ಇರುವಂಥವನು ಅಲ್ಲಿ ರಾಜಕೀಯ ಪ್ರಾತಿನಿಧ್ಯ ಕೇಳೋದು ಮಹಾಪರಾಧ ಅಂತ ಆಗ್ಬಿಡುತ್ತೆ. ಯಾಕಂದ್ರೆ ಮೆಜಾರಿಟಿ ಜಾಸ್ತಿ ಜನಸಂಖ್ಯೆ ಇರೋರು ಹೋಗ್ತಾರಲ್ಲಿ. ನೋಡಿ, ಕೇವಲ ರಾಜಕೀಯ ಅಲ್ಲ, ಸಾಮಾಜಿಕ ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯಲ್ಲಿ ಮುಲಾಯಂ ಸಿಂಗ್ ಯಾದವ್ರ ಪುತ್ರ ಅನ್ನೋದು ಇದ್ರೂ ಕೂಡ ಅಖಿಲೇಶ್ ಯಾದವ್ ಹಿಂದುಳಿದ ವರ್ಗದ ನಾಯಕರು ಅಂತ ರಾಹುಲ್ ಗಾಂಧಿ ಒಪ್ಕೊಳ್ತಾರೆ. ಲಾಲು ಪುತ್ರ ತೇಜಸ್ವಿ ಎಲ್ಲ ಸೌಲಭ್ಯಗಳನ್ನು ಪಡೆದು ನಂತರ ಈಗ ತೇಜಸ್ವಿ ಯಾದವ್ ಹಿಂದುಳಿದ ವರ್ಗದ ನಾಯಕರು ಅಂತ ಒಪ್ಕೊಳ್ತಾರೆ. ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಹಿಂದುಳಿದ ವರ್ಗದ ನಾಯಕರು ಅಂತ ಆಗೋದಿದ್ರೆ ನರೇಂದ್ರ ಮೋದಿ ಹಿಂದುಳಿದ ವರ್ಗದ ನಾಯಕರಲ್ಲ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ದಲಿತ ಮುಖಂಡರು ಅನ್ನಿಸಿಕೊಳ್ತಾರೆ ಮತ್ತು ಆ ಮೂಲಕ ಪಡೆಯಬಹುದಾದ ಅಷ್ಟು ಲಾಭಗಳನ್ನು ಪಡೆಯಬಹುದು. ಯಾಕೆ ಪಡಿಬಾರದು? ಬಿಟ್ಕೊಳ್ಳಲ್ಲ ತಾನೆ. ಎರಡೆರಡು ಚುನಾವಣೆಗಳ ದೇಶದಲ್ಲಿ ಬಹುಮತದಿಂದ ಗೆಲ್ಲಬೇಕಾದ್ರೆ, ಎರಡೆರಡು ರಾಷ್ಟ್ರೀಯ ಚುನಾವಣೆಗಳನ್ನು ಒಬ್ಬ ವ್ಯಕ್ತಿ ತನ್ನ ಬಹುಮತದಿಂದ ಒಂದು ಪಾರ್ಟಿಯನ್ನು ಗೆಲ್ಲಿಸ್ಬೇಕಾದ್ರೆ ಆತನನ್ನು ಇನ್ನೂ ಕೂಡ ನೀವು ಆ ಜಾತಿ ಸ್ಪೆಸಿಫಿಕ್ ಆಗಿ ನೋಡಿ ಪೊಲಿಟಿಕಲ್ ಕರೆಕ್ಟ್ನೆಸ್ ತೋರಿಸ್ತಿದ್ದೀರೋ ಅಥವಾ ಪೊಲಿಟಿಕಲ್ ಮ್ಯಾಡ್ನೆಸ್ ತೋರಿಸ್ತಾ ಇದ್ದೀರೋ ಆ ಪ್ರಶ್ನೆ ಬರುತ್ತೆ. ಈ ವಾದವನ್ನೇ ಮುಂದಿಡೋದಾದ್ರೆ ನಾಳೆ DK ಶಿವಕುಮಾರ್ ಕಾಂಗ್ರೆಸ್ನ ಅಹಿಂದ ವೋಟ್ ಬ್ಯಾಂಕ್ ಪಾರ್ಟಿ ಒಬ್ಬ ಮುಖ್ಯಮಂತ್ರಿ ಇಶ್ಯೂ ಏನಂತಂದ್ರೆ, ನನ್ನೊಬ್ಬ OBC ಮನುಷ್ಯ ಅಲ್ಲಿ ನನ್ನನ್ನು ರೆಪ್ರೆಸೆಂಟ್ ಮಾಡಿದ್ರೆ ಸರಿಯಾಗಿ ಅವನು ಹಾಗಿದ್ದರೆ ದಲಿತರನ್ನು ರಿಪ್ರೆಸೆಂಟ್ ಮಾಡಿ ದಲಿತರ ಉದ್ಧಾರ ಆಗಿದೆ ಈ ದೇಶದಲ್ಲಿ. ಬೇಕಾದಷ್ಟಾಗಿದೆ. 75 ವರ್ಷ ಬೇಕಾದಷ್ಟಾಗಿದೆ. ದಲಿತರನ್ನ ರೆಪ್ರೆಸೆಂಟ್ ಮಾಡಿರುವಂತ ಬಾಬಾ ಸಾಹೇಬ್ ಇರೋದ್ರಿಂದ ಇವತ್ತು ರಿಸರ್ವೇಶನ್ ಇದೆ. ರಾಜಕೀಯವಾಗಿ ರಿಸರ್ವೇಶನ್ ಒಬ್ಬ ದಲಿತನಿಗೆ ಏನಾದರೂ ಕೊಡಬೇಕು ಅಂದ್ರೆ ಒಬ್ಬ ದಲಿತನಿಂದ ಮಾತ್ರ ಕೊಡೋದಕ್ಕೆ ಸಾಧ್ಯ, ಬೇರೆಯವನಿಂದ ಕೊಡೋದಕ್ಕಾಗಲ್ಲ. ಅವರಿಗೆ ಅವ್ರಿಗೆ ಗೊತ್ತಿರೋದ್ರಿಂದ ಅವರೇ ರೆಪ್ರೆಸೆಂಟ್ ಮಾಡಬಹುದು. ಕಾಸ್ಟ್ ನ ಬಿಟ್ಟು ಕೆಲವರು ತುಂಬಾ ಕಾಸ್ಟ್ ನ ಬಿಟ್ಟು VP ಸಿಂಗ್ ಅವರು ನಮ್ಮನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ, ನಾವು ಒಪ್ಕೊಳ್ತೀವಿ ಅವ್ರನ್ನ. There are exceptional case, but he is not exception. Modi is not an exception. We have to see him. We have to see him. 10 ವರ್ಷ ನೋಡಿದಿರಿ. OBC ಗಳಿಗೆ ನೋಡಿ, ಅವ್ರು ಹುಟ್ಟಿರೋದು ಹೇಗೆ ಅಂತ ಹೇಳ್ಬಿಡ್ತೀನಿ ನಿಮಗೆ. ನಮ್ಮ ರಥಯಾತ್ರೆ ಹುಟ್ಟಿರೋದೇ OBC ಗೆ 27% ರಿಸರ್ವೇಶನ್ ಕೊಟ್ಟಿರೋ ವಿರುದ್ಧ. ಹಾಗಾಗಿ ಅದರ ಬೈ ಪ್ರಾಡಕ್ಟ್ ಇಸ್ ಮೋದಿ. ದೆನ್ ಹೌ ಇಸ್ ಹಿ ಫೇವರಿಂಗ್ OBC? ವಿಚಾರ ಬೇರೆ ಅಲ್ರಿ, ಒಂದೇ ನಿಮಿಷ. ವಿಚಾರ ಅಲ್ಲೇ ಇದೆ. ಮೊನ್ನೆ ರಾಜ್ಯಸಭೆಯಲ್ಲಿ ನರೇಂದ್ರ ಮೋದಿ ಮಾತಾಡುವಾಗ ಜವಾಹರ್ಲಾಲ್ ನೆಹರು ಅವರ ಒಂದು ಪತ್ರನ ಕೋಟ್ ಮಾಡಿದ್ರು. ಯಾವುದೇ ರೀತಿಯ ಮೀಸಲಾತಿ ಇರಕೂಡದು ಈ ದೇಶದಲ್ಲಿ, ಸಬ್ ಸ್ಟ್ಯಾಂಡರ್ಡ್ ಜನ ಸರ್ವಿಸ್ಗೆ ಬರ್ತಾರೆ ಅಂತ ಜವಾಹರ್ಲಾಲ್ ನೆಹರು ಹೇಳ್ತಾರೆ. ಬಾಬಾ ಸಾಹೇಬ್ ಕೇಳಿಸ್ಕೊಳ್ರಿ ಪೂರ್ತಿ, ಸ್ವಲ್ಪ ತಾಳ್ಮೆ ಇರಲಿ. ಜವಾಹರ್ಲಾಲ್ ನೆಹರು ಹಾಗೆ ಹೇಳಿದ್ದರು. ಒಳ್ಳೇದು, ಗುಡ್. ಅದನ್ನು ನೀವು ಕಂಟೆಸ್ಟ್ ಸಹಿತ ಮಾಡಲಿಲ್ಲ ಕಾಂಗ್ರೆಸ್ನವರು. ಸುಳ್ಳು ಹೇಳಿದ್ರು ಮೋದಿ, ಹಾಗೆ ಹೇಳಿರಲಿಲ್ಲ. ಕಾಂಗ್ರೆಸ್ ಜಮಾನದಿಂದಲೂ ಮೀಸಲಾತಿಯ ಪರವಾಗೇ ಇದೆ. ಜವಾಹರ್ಲಾಲ್ ನೆಹರು ಅವರು ಹಂಗೆ ಹೇಳಿರಲಿಲ್ಲ. ಕಂಟೆಸ್ಟ್ ಸಹಿತ ಮಾಡಲಿಲ್ಲ ನೀವು ಅದನ್ನು. ಇಲ್ಲ ನೋಡಿ, ಆ ಮೂಲಕ ಒಪ್ಕೊಂಡ್ರಿ, ಹೌದು ನೆಹರು ಹಿಂಗೆ ಹೇಳಿದ್ರು. ಕಾಂಗ್ರೆಸ್ ಒಂದು ನಿಮಿಷ ಯಾವತ್ತೂ ಮೀಸಲಾತಿ ಪರವಾಗೇ ಇದ್ದಿದ್ದು, ಯಾವತ್ತೂ ಈಗಲೂ ಇರದೆ. ಹಾಗಿದ್ರೆ ನರೇಂದ್ರ ಮೋದಿ ಸುಳ್ಳು ಹೇಳಿದ್ರು ಅಂತ ಹೇಳ್ರಿ, ಜವಾಹರ್ಲಾಲ್ ನೆಹರು ಯಾವತ್ತೂ ಹೇಳಿರಲಿಲ್ಲ ಅಂತ ಹೇಳಿ. ಕ್ಷೇತ್ರದಲ್ಲಿ 54% ನೀವು ಹೇಳಿದ OBCಯ ಮತದಾರರೇ ಇದ್ದಾರೆ ಅನ್ಕೊಳ್ಳೋಣ, ಅವರು OBC ಅವ್ರನ್ನ ಆರಿಸ್ತಾರೆ. ಅಲ್ಲಿಗೆ
ಉಳಿದ 46% ಜನ ತಮ್ಮ ಆಸೆನ ಬಿಡ್ಬೇಕು ಅಲ್ಲಿಗೆ. ಹಾಗೇನಿಲ್ಲ. ಯಾಕೆ ಅವ್ರ ಸಮುದಾಯದ ನೋವುಗಳು ಗೊತ್ತಿರೋ ನಾಯಕ ಆಗಿಲ್ಲಲ್ರಿ ಅಲ್ಲಿ? ಹಾಗೇನಿಲ್ಲ. ಮತ್ತೆ? ಹಾಗೇನಿಲ್ಲ. ಈಗ 224 ಕ್ಷೇತ್ರ ಇದೆ. 224 ಕ್ಷೇತ್ರ ಇದೆ. ಇಟ್ಸ್ ಮಿಕ್ಸ್ ಅಂಡ್ ಮ್ಯಾಚ್. ಈಗ 200 ನೋಡಿ, ಕರ್ನಾಟಕ ಒಂದು ನಿಮಿಷ ಕರ್ನಾಟಕದಲ್ಲಿ ಎಷ್ಟೋ ಸಮುದಾಯಗಳು ಈ ಜಾತಿ ಇನ್ ಕ್ಯಾಟಗರಿ 1 ಕ್ಯಾಟಗರಿ 2 ದಲ್ಲಿ ಸುಮಾರು ಒಂದು 200-250 ಜಾತಿಗಳು ಬರ್ತವೆ. ಆ ಜಾತಿಗಳಿಗೆ ರೆಪ್ರೆಸೆಂಟೇಷನ್ ಇಲ್ಲ ನೋಡಿ. ಒಂದು ಅವ್ರೇನ್ ಮಾಡ್ಬೇಕಾಗಿದೆ? ವಿಶ್ವಕರ್ಮ ಒಂದು ನಿಮಿಷ ಅವ್ರೇನ್ ಮಾಡ್ಬೇಕು? ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀನಿ. ಅದೇ ನೋವುಗಳು ನಾವು ತೋಡ್ಕೊಳ್ತಾ ಇರೋದು. ವಿಶ್ವಕರ್ಮ ಸಮುದಾಯ ಅಂತ ಇದೆ, 224ರಲ್ಲಿ ಒಂದು ಸೀಟ್ ಯಾವ ಪಕ್ಷನೂ ಕೊಡ್ಲಿಲ್ಲ. ಮಡಿವಾಳ ಸಮುದಾಯ ಅಂತ ಇದೆ, ಒಂದು ಸೀಟನ್ನು ಯಾವ ಪಕ್ಷನೂ ಕೊಡ್ಲಿಲ್ಲ. ಹಾಗಾದ್ರೆ ರೆಸ್ಪೆಕ್ಟಿವ್ ಆಫ್ ಅ ಪಾರ್ಟಿ ಐ ಆಮ್ ಟಾಕಿಂಗ್. ಇಟ್ಸ್ ನಾಟ್ ಅಬೌಟ್ ಯಾವ್ದೋ ಪಾರ್ಟಿ ಅಲ್ಲ. ಹಾಗಾದ್ರೆ ಆ ಸಮುದಾಯ ಜನ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀನಿ ನಾನು. ಈ ಧ್ವನಿಯನ್ನ ಎತ್ತಬೇಕು. ಇಂಥ ಅನ್ಯಾಯಗಳು ಆಗ್ತಾವಲ್ಲ, ಯಾರು ಬನಿಯಾಗಳು ಬನಿಯಾಗಳು ಬಂದ್ಬಿಟ್ಟು ನಾನು OBC ಅಂತ ಅಂದ್ಬಿಟ್ಟು ಕ್ಲೇಮ್ ಮಾಡ್ಕೊಂಡು ಕುತ್ಕೊಳ್ತಾರಲ್ಲ, ಅದ್ರ ವಿರುದ್ಧ ಮಾತಾಡ್ಬೇಕು. ಒಂದು ಕ್ಷೇತ್ರದಲ್ಲಿ ಒಬ್ಬ ಮಡಿವಾಳ ಇದ್ದಾನೆ ಅಂದ್ರೆ ಆತ ಕರ್ನಾಟಕದ 224 ಕ್ಷೇತ್ರಗಳ ಪೈಕಿ ಕೇಳಿಸ್ಕೊಳ್ಳಿ. ಗಾಣಿಗರು ಇಲ್ಲ. ನಾನು ಹೇಳದ್ ಕೇಳ್ರಿ 224 ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರಕ್ಕೆ ತನ್ನ ಸಮುದಾಯದೊಬ್ಬನಿಗೆ ಟಿಕೆಟ್ ಕೊಡೋದಕ್ಕೆ ಅವನು ಬಡದಾಡಿ ಅವನ ಹತ್ರ ಹೋಗಿ ತನ್ನ ನೋವು ನಲಿವುಗಳನ್ನು ಹಿಡ್ಕೊಂಡು ನ್ಯಾಯ ಪಡಿಬೇಕು, ಸವಲತ್ತುಗಳನ್ನು ಕೇಳಬೇಕು. ಏನೇ ಸಮಸ್ಯೆ ಆದ್ರೆ ಯಾರ ಹತ್ರ ಹೋಗೋದು ನಾವು ಇವಾಗ? ಅರೆ ಯಾರು ಓಟ್ ಹಾಕಿರ್ತೀರಿ, ಯಾರು ನಿಮ್ಮ ಪ್ರತಿನಿಧಿ ಇರ್ತಾರೆ ಅವ್ರ ಹತ್ರ ಹೋಗ್ಬೇಕ್ರಿ. ಇರ್ರೆಸ್ಪೆಕ್ಟಿವ್ ಆಫ್ ಮೈ ಕಾಸ್ಟ್, ಕ್ರೀಡ್, ರಿಲಿಜನ್, ಅವ್ನು ನನ್ನನ್ನು ಅಡ್ರೆಸ್ ಮಾಡಬೇಕು ಅನ್ನುವಂಥದ್ದು ನಿಮಿಷ. ಆ ಪರಿಸ್ಥಿತಿ ನಿಜವಾಗ್ಲೂ ಇದ್ದಿದ್ರೆ ಯಾಕಿರಬಾರ್ದು? ಒಂದು ನಿಮಿಷ. ಕಾಂತರಾಜ್ ವರದಿ ಅವೈಜ್ಞಾನಿಕವಾಗಿದೆ ಅಂತಾರೆ. ಏನು ಅವೈಜ್ಞಾನಿಕ ರೀ? ಅದನ್ನು ಹೊರಗಡೆ ಬಿಟ್ಟರಷ್ಟೇ ಗೊತ್ತಾಗತ್ತಲ್ಲ ವೈಜ್ಞಾನಿಕನ ಅವೈಜ್ಞಾನಿಕನ ಅಂತ. ಅದನ್ನ ಹೇಳ್ತಾ ಇರೋರು ಯಾರು ವಿರೋಧಿಸ್ತಾ ಇರೋದು? ಎರಡೂ ಪಕ್ಷದವರು, ಎಲ್ಲಾ ಪಕ್ಷದವರು ಸಹಿತ, ಮೇಲ್ವರ್ಗದ ಎಲ್ಲಾ ಜಾತಿಗಳು ಸಹಿತ ಅದನ್ನು ವಿರೋಧಿಸ್ತಾ ಇದ್ದಾರೆ. ಯಾವ್ಯಾವ ಮಠಗಳಲ್ಲಿ ಯಾವ್ಯಾವ ಸಂಘದಲ್ಲಿ ಮೀಟಿಂಗ್ಗಳಾಗಿದೆ ಗೊತ್ತಿದೆಯಲ್ವಾ? ಲೋಹಿತ್ ನಾಯಕ್, ನೀವು ಯಾವ ಮಾದರಿಯನ್ನು ಹೇಳಿದ್ರಲ್ಲ ಅದೇ ಮಾದರಿಯಲ್ಲಿ ಪ್ರಜಾಪ್ರಭುತ್ವ ನಡ್ಕೊಂಡು ಬಂದಿದೆ ಅಂದರೆ ನಾನು ಇದನ್ನು ಪ್ರಜಾಪ್ರಭುತ್ವ ಅಂತ ಒಪ್ಕೊಳ್ಳೋದಿಲ್ಲ. ದಯವಿಟ್ಟು ನಾನು ಇದನ್ನು ಪ್ರಜಾಪ್ರಭುತ್ವ ಅಂತ ಒಪ್ಕೊಳ್ಳೋದಿಲ್ಲ. 224 ಜನ ಶಾಸಕರಾಗಬೇಕು, ಅವ್ರು ನೆಸಸರಿಲಿ 224 ಜಾತಿಗಳಿಂದನೇ ಬಂದಿರಬೇಕಾಗತ್ತೆ, 224 ಜಾತಿಗಳಿಂದ ಬಂದಿರಬೇಕಾಗತ್ತೆ. ಉಳಿದ ಜಾತಿಗಳವರಿಗೆ ರಿಪ್ರೆಸೆಂಟೇಷನ್ ಇಲ್ಲ, ಅದರಿಂದ ಅವರಿಗೆ ಸವಲತ್ತು ಕೊಡಿಸೋರು ಇಲ್ಲ, ನ್ಯಾಯ ಕೊಡಿಸೋರು ಇಲ್ಲ. ಇದೇ ರೀತಿಯಾಗಿ ಪ್ರಜಾಪ್ರಭುತ್ವ ನಡ್ಕೊಂಡು ಬಂದಿದೆ ಅಂದರೆ ರೆಸ್ಟ್ ಇನ್ ಪೀಸ್ ಸರ್, ರೆಸ್ಟ್ ಇನ್ ಪೀಸ್.